ಇವತ್ತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡಿಗೆ ಎಣ್ಣೆ ಬದ್ನಿಕಾಯಿ ಮಾಡಿದ್ದೆ ರೀ. ಎಣ್ಣೆ ಬದ್ನಿಕಾಯಿ ಮಾಡ್ಲಿಕ್ಕೆ ಮುಳ್ಳು ಬದ್ನಿಕಾಯಿನ ತಗೋಬೇಕ್ರಿ, ಭಾಳ ಟೇಸ್ಟಿ ಆಗ್ತದೆ. ಎಣ್ಣೆ ಬದನಿಕಾಯಿ 4 ಪೀಸ್ ಆಗಂಗ ಕಟ್ ಮಾಡ್ಕೊಂಡು ಉಪ್ಪು ನೀರಾಗ ಹಾಕಿ ಇಟ್ಕೊಬೇಕ್ರಿ. ಈ ಕಡೆ ನಾವೊಂದ್ ಸ್ವಲ್ಪ ಹುಂಚಿ ಹಣ್ಣ ಬಿಸಿ ನೀರ್ ಹಾಕಿ ಬಿಸಿ ಮಾಡಕ್ ಇಟ್ಟಿ ನೋಡ್ರಿ, ರಸ ತೆಗಿಲಿಕ್ಕೆ. ಆಮೇಲೆ ಒಂದ್ ಪ್ಲೇಟ್ನಾಗ ಸ್ವಲ್ಪ ಶೇಂಗಾದ ಸಪ್ಪಂದ್ ಹಿಂಡಿ ಇರ್ತದಲ್ರಿ ಅದು, ಮತ್ತೆ ಖಾರ, ಅರಿಶಿಣ, ಉಪ್ಪು, ಆಮೇಲೆ ಧನಿಯಾ ಪೌಡರ್ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡ್ಕೋಕತ್ತೀನಿ ನೋಡ್ರಿ. ಈಗೇನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ರಿ, ಇವೆಲ್ಲಾನು ಏನು ಮಾಡ್ಬೇಕಂದ್ರೆ ಬದನಿಕಾಯ್ದಾಗ ಹಾಕಿ ತುಂಬಿ ಚಂದ ಒತ್ಕೋಬೇಕ್ರಿ. ಇದೆಲ್ಲ ಚಂದ ಹಿಡ್ಕೋತಂದ್ರೆ ಬದನಿಕಾಯಿ ಭಾಳ ಟೇಸ್ಟಿ ಆಗ್ತದ್ರಿ. ಮತ್ತು ಈಗ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟಮಾಟನ ಕಟ್ ಮಾಡ್ಕೋಕತ್ತೀನಿ ನೋಡ್ರಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ತಗೋಬೇಕ್ರಿ. ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಟಮಾಟ ಎಲ್ಲ ಹಾಕಿ ಚಂದ ಫ್ರೈ ಮಾಡ್ಕೋಬೇಕಾಗ್ತದ್ರಿ. ಈಗ ಈ ಕಡೆ ಇನ್ನೊಂದು ಕಡಾಯಿದಾಗ ನಾ 1 ಚಮಚ ಸಾಸಿವೆ ಮತ್ತು 1 ಚಮಚ ಜೀರಿಗೆ ಹಾಕಿ ಹುರಿಯಾಕತ್ತೀನಿ. ಇದು ಬದ್ನಿಕಾಯಿ ಪಲ್ಯಕ್ಕೆ ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರ್ತದೆ ನೋಡ್ರಿ. ಹುರಿದ ಮೇಲೆ ಸ್ವಲ್ಪ ಕ್ರಶ್ ಮಾಡ್ಕೋಬೇಕ್ರಿ. ಮಿಕ್ಸಿ ಇದ್ರೆ ಮಿಕ್ಸಿ ಜಾರ್ನ ಹಾಕೋರಿ, ನಾ ಬರೀ ಕ್ರಶ್ ಮಾಡ್ಕೊಂಡೀನಿ. ಈಗ ಟಮಾಟ ಮತ್ತು ಆಮೇಲೆ ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಏನಿರ್ತದಲ್ರಿ ಅದು, ಮತ್ತಂತಂದ್ರೆ ಈಗ ಏನ್ ಮಾಡಿದ್ದೇವಲ್ರಿ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದ ಪುಡಿನ ಹಾಕೋಬೇಕ್ರಿ. ಸಾಸಿವೆ ಜೀರಿಗೆ ಪುಡಿನ ಹಾಕೊಂಡು ಚಂದ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆದ್ಮೇಲೆ ಏನಂತಂದ್ರೆ ಈಗೇನ್ ತುಂಬಿಟ್ಕೊಂಡಿದ್ದೇವಲ್ರಿ ಬದನೆಕಾಯಿ, ಅವೆಲ್ಲನ ಚಂದಾಗಿ ಜೋಡಿಸ್ಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಡ್ಬೇಕ್ರಿ. ಅಟತನ ಬದನೆಕಾಯಿ ಚಂದ ಕುದಿತಾವ್ರಿ. ಕುದ್ದ ಮೇಲೆ ಹುಣಚಿ ಹಣ್ಣಿನ ಹುಳಿ ಏನಿರ್ತದಲ್ರಿ ಅದು ಹಿಂಡ್ಕೋಬೇಕ್ರಿ. ಆಮೇಲೆ ಈಗೇನಂತಂದ್ರೆ ಉಳಿದಿರ್ತದಲ್ರಿ ಎಲ್ಲ ಮಸಾಲಾ ಐಟಮ್ಸ್ ಅದೆಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕ್ರಿ. ಬೇಕಾದಷ್ಟು ನೀರು ಮತ್ತು ಉಪ್ಪು ಹಾಕೊಂಡು ಕೊತ್ತಂಬರಿ ಹಾಕಿ ಮುಚ್ಚಿಟ್ರೆ ಬಿಸಿ ಬಿಸಿ ಬದ್ನಿಕಾಯಿ ಪಲ್ಯ ರೆಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.